ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿ ಹೋಗಿದ್ದೆ ನೀನು? ನಾನು ಎಷ್ಟು ಫೋನ್ ಮಾಡಿದ್ರು ರೆಸ್ಪಾಂಡೇ ಮಾಡಲಿಲ್ಲ. ನಾವೆಲ್ಲ ಎಷ್ಟು ವೇಟ್ ಮಾಡ್ತಾ ಇದೀವಿ ಗೊತ್ತಾ? ಪ್ರಾರ್ಥನಾ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ಕೊಂಡ್ರೆ ವಾಪಸ್ ಬಂದಿದ್ದಾಳೆ. ಏನೋ ನಡೀತಿದೆ ಅತ್ತೆ. ಇವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅನ್ಕೊಂಡ್ವಿ. ಏನಾಗಿರ್ಬೋದು? ಅಭಿ, ನಾನು ಎಲ್ಲಿ ಹೋಗಿದ್ದೆ, ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಇಷ್ಟು ದಿನ ನಿನ್ನ ಸಾಮ್ರಾಜ್ಯನ ಬೀಳ್ಸೋದಕ್ಕೆ, ನಿನಗೆ ಕೆಟ್ಟ ಹೆಸರು ತರೋದಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಪಡ್ತಿದ್ದ ಅಲ್ವಾ? ಅವನನ್ನ ಹುಡುಕ್ಸ್ಬೇಕು ಅಂತ ನೀನು ತುಂಬ ಪ್ರಯತ್ನ ಪಟ್ಟೆ. ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತು. ಅಂತ್ರಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ ಅಂತ್ರಮ್ಮ, ನಿಮ್ಗಿದೆಲ್ಲ ಹೇಗೆ ಗೊತ್ತಾಯ್ತು? ಅಪ್ಪನೇ ಕಷ್ಟಪಟ್ಟು ಹುಡುಕ್ತಾ ಇದ್ದಾರೆ. ಅಯ್ಯೋ, ಅವ್ರು ಮೊದಲು ಹೇಳಿ ಇರಿ ಬಾವಾ. ಅತ್ತೆ, ನೀವು ಹೇಳಿ. ಅದು ಬೇರೆ ಯಾರೂ ಅಲ್ಲ, ನೀವು ಸಾಕು ಬೆಳೆಸಿರೋ ಮಗ ಕಿಶೋರ್. ಸ್ಟಾಪ್ ದೇರ್. ಅಂತರ ಏನು ಮಾತಾಡ್ತಿದ್ದೆ? ಯೋಚನೆ ಮಾಡಿ ಮಾತಾಡು. ಯಾರ ಬಗ್ಗೆ ಮಾತಾಡ್ತಿದ್ದೆ ನೀನು? ಹಾ, ಕಿಶೋರ್ ನನ್ನ ಮಗ. ನಾನು ಸಂಸ್ಕಾರ ಹೇಳ್ಕೊಟ್ಟು ಬೆಳೆಸಿರೋ ಮಗ. ಇವನು ಇಂಥ ನೀಚ ಕೆಲಸ ಮಾಡ್ತಾನ? ನೆವ ನೆವ. ಮಾತಾಡಕ್ ಮುಂಚೆ ಸರಿಯಾಗಿ ಯೋಚನೆ ಮಾಡಿ ಮಾತಾಡು. ಕೋಪದಲ್ಲಿ ನೀನು ನನ್ನನ್ನು ಕೊಂದು ಹಾಕಿದ್ರೂ ಪರವಾಗಿಲ್ಲ. ಮನೆ ಮಗನ ಮೇಲೆ ಇವಳೇನು ಈ ಥರ ಆರೋಪ ಮಾಡ್ತಿದ್ದಾಳೆ ಅಂತ ಮನೆಯವರೆಲ್ಲರೂ ಸೇರಿಕೊಂಡು ನನಗೊಂದು ಏಟು ಹಾಕಿದ್ರೂ ಪರವಾಗಿಲ್ಲ. ಆದರೆ ಸತ್ಯ ಮುಚ್ಚೋಗ್ಬಾರ್ದು ಅಭಿ. ಅದು ದೀಪ ಇದ್ದ ಹಾಗೆ. ನಾವು ಅದನ್ನು ಎಷ್ಟೇ ಆರಿಸೋದಕ್ಕೆ ಪ್ರಯತ್ನ ಪಟ್ಟರೂ ಅದು ಹೊಗೆ ಆಗಾದರೂ ಹೊರಗಡೆ ಬಂದೇ ಬರುತ್ತೆ. ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಿದ್ದಲ್ಲ, ಇದೇ ಸತ್ಯನ ನಿರೂಪಿಸಕ್ಕೆ ಹೋಗಿದ್ದೆ. ಅದಕ್ಕೆ ಪೊಲೀಸವ್ರನ್ನೂ ಜೊತೆಲೇ ಕರ್ಕೊಂಡು ಬಂದಿದ್ದೀನಿ. ಹೌದು ಸರ್, ಎಲ್ಲ ಸಾಕ್ಷಿಗಳನ್ನು ಕೂಲಂಕುಷವಾಗಿ ವಿಚಾರ ಮಾಡಿಯೇ ನಾವಿಲ್ಲಿ ಬಂದಿರೋದು. ಅಂತರ ಮೇಡಮ್ ಹೇಳ್ತಾ ಇರೋದು 100% ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.